ಅಧ್ಯಾಯ 3. ಔಷಧಿ, ಆರೋಗ್ಯ ಮತ್ತು ರೋಗಗಳ ಭಾಷೆಯಲ್ಲಿ ಹೇಳೋದಾದರೆ, ತಾನು ಮಾಂಡೋವಿಯನ್ನ ಪ್ರೀತಿಸಿದ್ದು ಸರಿಪಡಿಸಿಕೊಳ್ಳಲಾಗದ ಕ್ಲಿನಿಕಲ್ ಎರರ್ ಎಂದು ಕಡೆ ತನಕ ಹೇಳುತ್ತಿದ್ದ ಚನ್ನಬಸವನಗೌಡ. ಅವನ ಶಿಸ್ತು, ಸಂಯಮ, ಸಹನೆ ಮತ್ತು ಎಥಿಕ್ಸ್ಗಳನ್ನು ಬದುಕಿನಲ್ಲಿ ಮೊದಲ ಬಾರಿಗೆ ಮರೆತ ಅವನು ಅದಕ್ಕಾಗಿ ಪಶ್ಚಾತ್ತಾಪ ಪಡೆದಿದ್ದರೂ 15 ವರ್ಷಗಳ ನಂತರ ಮತ್ತೊಂದು ಅಂತಹದ್ದೇ ತಪ್ಪು ಮಾಡಿದಾಗ ಮಾತ್ರ ಮಾಂಡೋವಿಯ ಎದೆಯ ಮಿದುವಿನಲ್ಲಿ ಮೂಗು ಇರಿಸಿದಾಗಲೆಲ್ಲ ಪಾಪಪ್ರಜ್ಞೆಯಿಂದ ನರಳುತ್ತಿದ್ದ. ಕಲ್ಕತ್ತಾದಿಂದ ಬಂದ ದಿನವೇ ಅವನ ಕನಸುಗಳು ಘಾಸಿಗೊಂಡಿದ್ದವು. ವರ್ಷಗಳ ಹಿಂದೆ ತಾನು ಬಿಟ್ಟು ಹೋಗಿದ್ದ ಊರು ಇದೇನಾ ಅನಿಸಿತ್ತು. ರಸ್ತೆ, ಮನೆಯ ಅಂಗಳಗಳು, ತಿರುವುಗಳು, ಬಯಲುಗಳು, ಬಾವಿಗಳು ಎಲ್ಲವೂ ಕಿರಿದಾಗಿ ಹೋಗಿದ್ದವು. ಯಾವ ಕಡೆ ತಿರುಗಿ ನೋಡಿದರೂ ಒಂದು ಸಣ್ಣ ವಿಷಾದದ ತೆರೆ, ಎಲ್ಲಿ ನಿಂತರೂ ಒಂದು ಬೇಸರದ ಛಾಯೆ. ಮೊದಮೊದಲು ಅದೆಲ್ಲ ತನ್ನ ಸತ್ತ ತಂದೆಯ ನೆನಪುಗಳಿಂದ ಎದ್ದು ಬರುವ ವಿಷಾದ ಇರಬೇಕು ಅಂತ ಅಂದುಕೊಂಡನಾದರೂ ಕ್ರಮೇಣ ತಾನು ಬದುಕಲು ಆಯ್ದುಕೊಂಡಿರುವ ದರಿದ್ರ ಊರು ಒಂದಲ್ಲ ಒಂದು ದಿನ ಅಪ್ಪನನ್ನ ನುಂಗಿದಂತೆ ತನ್ನನ್ನು ರೋಗವೊಂದರ ಚಾದರದಲ್ಲಿ ಸುತ್ತಿ ಬಿಡುತ್ತದೆ ಎನಿಸತೊಡಗಿತು. ಸಿರಿಗೇರಿಯ ಶಿವರಾಜಪ್ಪನ ಮಗಳು ಮಾಂಡೋವಿಯೊಬ್ಬಳು ಇರದಿದ್ದಲ್ಲಿ ಬಳ್ಳಾರಿಗೆ ಅರ್ಥವಾದರೂ ಏನಿತ್ತು? 400 ವರ್ಷಗಳ ಕಾಲ ಸತತವಾಗಿ 5.5 ತಲೆಮಾರಿನ ಜನ ಅದನ್ನು ಇನ್ನಿಲ್ಲದಂತೆ ಕಷ್ಟಪಟ್ಟು ಹಾಳುಗೆಡವಲು ಯತ್ನಿಸಿದರೂ ಸೂಳೆಯ ಮುಖದ ಮೇಲಿನ ನಗೆಯಂತೆ ಉಳಿದುಕೊಂಡೇ ಇದ್ದ ಆ ನಗರಿ ಚನ್ನಬಸವನಗೌಡನಲ್ಲಿ ದಿಗಿಲು, ಸಿಟ್ಟುಗಳನ್ನಷ್ಟೇ ಅಲ್ಲ, ಅದೊಂದು ತೆರನಾದ ಜಿದ್ದನ್ನು ಬೆಳೆಸಿದ್ದಕ್ಕೆ ಈ ಮಾಂಡೋವಿಯೇ ಕಾರಣವೇ ಎಂದು ಆತನೇ ಎಷ್ಟೋ ಸಲ ಅಂದುಕೊಂಡಿದ್ದಾನೆ. ಹೊಸ ಹಾಗೂ ಹಳೆಯ ಗೋರಿಗಳ ಸಮೂಹದಂತಿದ್ದ ಆ ಊರಿನ ಪಶ್ಚಿಮಕ್ಕೆ ರಾಕ್ಷಸಿಯ ಕುಯ್ದಿಟ್ಟ ಮೊಲೆಯಂತಹ ಒಂದೇ ಅಖಂಡ ಕಲ್ಲಿನ ಬೆಟ್ಟ, ಅದರ ಪಕ್ಕದಲ್ಲೇ ಮತ್ತೊಂದು ಬೆಟ್ಟ. ಬಾಯಿ ತುಂಬ ಅದನ್ನು ಬಳ್ಳಾರಿ ಗುಡ್ಡ ಎನ್ನಲು ಬಾರದ ತೊದಲರು ಮಾತಿಗೊಮ್ಮೆ ಬಳ್ಳಾಲಿ ಗುದ್ದ ಅಂದು ತೆಲುಗರನ್ನ ಕಿರಿಕಿರಿಗೆ ಈಡು ಮಾಡ್ತಾ ಇದ್ರು. ಸದಾ ಬೇಸಿಗೆಯನ್ನೇ ಹೋಲುವ ಋತುವೊಂದು ಊರನ್ನ ಆವರಿಸಿಕೊಂಡಿದ್ದು ಬಿಸಿಲುಗಾಲದಲ್ಲಿ ಊರು ಥೇಟು ಅಗ್ಗಿಷ್ಟಿಕೆಯಂತೆ ಭರಗುಡುತ್ತಿತ್ತು. ಪಾಯಖಾನೆಗಳೇ ಗೊತ್ತಿಲ್ಲದ ಅದರ ಸಭ್ಯ ಪೌರರು ಲೋಕಾಭಿರಾಮವಾಗಿ ಮಾತಾಡುತ್ತಲೇ ಎದುರ ಬದುರು ಕುಳಿತು ದೇಹಬಾಧೆ ತೀರಿಸಿಕೊಂಡು ಊರ ಮಧ್ಯದ ಒಡ್ಡರ ಬಂಡೆಯನ್ನ ಶತಶತಮಾನಗಳಿಂದ ಸಾರ್ವಜನಿಕ ಪಾಯಖಾನೆಯನ್ನಾಗಿ ಬಳಸುತ್ತಿದ್ದರು. ಅವರ ವರಪ್ರಸಾದವೆಲ್ಲ ರಣಬೇಸಿಗೆಯಲ್ಲಿ ಕರಕಾಗಿ, ಒಣಗಿ, ಪುಡಿಯಾಗಿ, ರಾತ್ರಿ ಅಪರೂಪಕ್ಕೊಮ್ಮೆ ಬೀಸುವ ಯುಗಾದಿ ಮುಂಚಿನ ಗಾಳಿಗೆ ಬೆರೆತು ಮತ್ತದೇ ಸಭ್ಯ ಪೌರರ ಮೂಗುಗಳಲ್ಲಿ ವಿಶ್ವಾತ್ಮನಲ್ಲಿ ಲೀನವಾಗುವ ಅಂತರಾತ್ಮನಂತೆ ಸೇರಿಕೊಳ್ಳುತ್ತಿದ್ದರೆ ರೋಗ ಬರದೆ ಇನ್ನೇನು ಮಾಡೀತು ಎಂದು ಚನ್ನಬಸವನಗೌಡ ಚಡಪಡಿಸುತ್ತಿದ್ದ. 6 ವರ್ಷಗಳ ಕೆಳಗೆ ಈ ಊರಿನ ಅರ್ಧಕ್ಕಿಂತ ಹೆಚ್ಚು ಜನರನ್ನ ಕರಿಮಾರಿ ಕಾಲರಾ ರೋಗ ತನ್ನ ದವಡೆಗಳಲ್ಲಿ ಜಬಡಿ ಬಿಸಾಡಿದ್ದು ಇನ್ನಾದರೂ ಇತಿಹಾಸವೇನಲ್ಲ. ಅಂತಹ ಇಂಗ್ಲಿಷರಿಂದಲೇ ಹೌದೆನಿಸಿಕೊಂಡಿದ್ದ ಅವರಪ್ಪ ಡಾಕ್ಟರ್ ಪಂಪನಗೌಡನಲ್ಲಿ ವಿಜ್ಞಾನಕ್ಕಿಂತ ಹೆಚ್ಚು ಉತ್ಸಾಹವಿತ್ತು, ಶಿಸ್ತಿಗಿಂತ ಹೆಚ್ಚು ಮನುಷ್ಯತ್ವವಿತ್ತು. ಕರಿಮಾರಿ ಕಾಲರಾ ರೋಗ ಊರಿನ ಅರಮರ್ಧ ಸತ್ತಿದ್ದ ಮುದುಕರಿಂದ ಹಿಡಿದು ಕೂಸು ಕಂದಮ್ಮಗಳ ತನಕ ಯಾರನ್ನು ಮುಖಾಮೂತಿ ನೋಡದೆ ಬಾಚಿಕೊಂಡು ಒಯ್ಯುತ್ತಿದ್ದಾಗ ಏಕಾಂಗಿಯಾಗಿ ಊರ ಬಾಗಿಲಲ್ಲಿ ನಿಂತು ಬಡಿದಾಡಿ ಕಡೆಗೆ ತಾನೇ ಅದಕ್ಕೆ ಬಲಿಯಾಗಿದ್ದ. ಅಪ್ಪ ಒಂದಿಷ್ಟು ಉತ್ಸಾಹ ಕಡಿಮೆ ಮಾಡಿಕೊಂಡು ಔಷಧ ಮತ್ತು ವಿಜ್ಞಾನಗಳನ್ನು ಮೈಗೂಡಿಸಿಕೊಂಡಿದ್ದರೇನೆ ಚೆನ್ನಾಗಿತ್ತು ಎಂದು ಚನ್ನಬಸವನಗೌಡನಿಗೆ ಅನ್ನಿಸುತ್ತಿತ್ತಾದರೂ ಮಾಂಡೋವಿಯಂತಹ ಹೆಣ್ಣು ಒಲಿದು ಬರುವಂತೆ ಮಾಡಿದ ತನ್ನ ನಿಲುವು, ಮೈಕಟ್ಟು, ರೂಪುಗಳೆಲ್ಲ ಅಪ್ಪ ಕೊಟ್ಟಂಥವೇ ಎಂಬುದು ಸ್ಮರಣೆಗೆ ಬಂದಾಗ ಅವನಲ್ಲಿ ಆತನೆಡೆಗೆ ಶ್ರದ್ಧೆ ತುಂಬಿ ಬರುತ್ತಿತ್ತು. ಯಾರಮ್ಮ, ಹೊಸ ಡಾಕ್ಟ್ರು ಬಂದಾರಂತೆ? ನಮ್ಮ ಪೈಕಿ ಹುಡುಗಂತೆ ಭಾಳ ಹೇಳ್ತಾರ ಜನ ಎಂದು
ತೀರಾ ವಯಸ್ಸಾದ ಮುದುಕಿಯರು ಕೇಳುತ್ತಿದ್ದರೆ ಬಸವ ಪುರಾಣಕ್ಕೆ ಪ್ರತಿ ವರ್ಷ ಹೋಗಿ ಬೇಜಾರಾದ ಕಡಿಮೆ ವಯಸ್ಸಿನ ಮುದುಕಿಯರು, ಏ ನಮ್ಮ ಪಂಪನಗೌಡಿದ್ದಿಲ್ಲೇನು, ಕಾಳರ್ ಪಂಪನಗೌಡ, ಆತನ ಮಗ ಡಾಕ್ಟ್ರಾಗಿ ಬಂದಾನ, ಯಾವುದೋ ಊರಾಗ ಓದ್ಕೊಂಡು ಬಂದಾನಂತೆ, ಬಲು ಬೇಸ್ಕೊಡ್ತಾನಂತ ಔಷಧಿ, ಸ್ವಲ್ಪ ತುಟ್ಟಿ ಎಂದು ವಿವರಣೆ ನೀಡುತ್ತಿದ್ದರು. ಅಂತಹದರಲ್ಲಿ ದಿನವಿಡೀ ಕಲ್ಲು ಬಂಗಲೆಗಳ ನಡುವೆ ಕೂತು ಕೂತು ಬೆವರಿ ಹಣೆಯ ಮೇಲಿನ ವಿಭೂತಿಯಷ್ಟು ಬೆಳ್ಳಗಾಗಿ ಹೋಗಿದ್ದ ಹುಡುಗಿಯರು ಮರ್ರಿ ಸ್ವಾಮಿ ಮಠದ ಬಾವಿಯ ಬಳಿ ತಾಮ್ರದ ಕೊಡ ಹೊತ್ತು ನಿಂತೆ ಬಾವಿಯ ಗಡಗಡೆಯ ಸದ್ದಿನಲ್ಲಿ ತಮಗೆ ಮಾತ್ರ ಕೇಳಿಸುವಂತೆ ಊರಿಗೆ ಬಂತ ಹೊಸ ಡಾಕ್ಟರು ಚನ್ನಬಸವನ ಗೌಡನ ಬಗ್ಗೆ ಮಾತೆ ಮಾತು ಕಟ್ಟಿ ಬೆಳೆಸಿದ್ದರಲ್ಲಿ ಆಶ್ಚರ್ಯವೇನಿತ್ತು? ಮಾಂಡೋವಿಗೆ ತಾನು ಸಾರಾ ಸಗಟಾಗಿ ಶರಣಾಗೋ ತನಕ ಚನ್ನಬಸವನ ಗೌಡನು ಇಂತಹದ್ದನ್ನೆಲ್ಲ ಖುಷಿಯಿಂದ ಕೇಳಿಸಿಕೊಳ್ಳುತ್ತಿದ್ದ. ಧಣಿ ಎನ್ನುತ್ತಾ ಕ್ಲಿನಿಕ್ಕಿನ ಒಳಕ್ಕೆ ಬರುತ್ತಿದ್ದ ರೋಗಿಯ ಮುಖ ನೋಡಿಯೇ ರೋಗ ಗುರುತಿಸಿ, ಮೊದಲು ಮನೆ ಮುಂದಿನ ತಿಪ್ಪೆ ಎತ್ತು ಹಾಕ್ಸು, ನೀರು ಕಾಸ್ಕಂಡ್ ಕುಡಿ, ದಿನ ಸ್ನಾನ ಮಾಡು ಎಂಬ ಪಥ್ಯ ಹೇಳಿ ಅವುಗಳಿಗೆ ಸಮನಾದ ಔಷಧಿ ಏನೂ ಅಲ್ಲ ಎಂಬಂತೆ ಒಂದೆರಡು ಗುಳಿಗೆ ಕೊಟ್ಟು ಕಳಿಸುತ್ತಿದ್ದ ಡಾಕ್ಟರ್ ಚನ್ನಬಸವನ ಗೌಡ ಊರಿಗೆ ಬಂದ 3 ತಿಂಗಳಲ್ಲಿ ಅದರ ಬೀದಿ ಬೀದಿ, ಓಣಿ, ಗಲ್ಲಿ, ಬಯಲು, ಬಟಾರಗಳನ್ನೆಲ್ಲ ತಿರುಗಿ 6 ವರ್ಷಗಳ ಹಿಂದೆ ಕಾಲರಾ ರೋಗವು ಎಸಗಿ ಹೋಗಿದ್ದ ಪಾತಕಗಳ ಕುರುಹುಗಳನ್ನು ಗುರುತಿಸಿದ್ದ. ಈ ಊರು ಇನ್ನೊಂದೇ ಒಂದು ಸಲ ಕಾಲರಾ ರೋಗಕ್ಕೆ ಬಾಗಿಲು ತೆರೆದರೆ ಪೂರ್ತಿಯಾಗಿ ಇತಿಹಾಸ ಸೇರುತ್ತದೆ ಎಂಬುದು ಅವನಿಗೆ ಖಾತರಿಯಾಗಿತ್ತು. ಹೇನು ತಿಂದ ತಲೆಯ ನಡುವಿನ ಕ್ಷೀಣ ಬೈತಲೆಯಂತಿದ್ದ ರೋಡಿಗೆ ಅದು ಬೇರೆ ಕೇಡು ಎಂಬಂತೆ ಬೆಂಗಳೂರು ರೋಡು ಎಂದು ಹೆಸರಿಡಲಾಗಿತ್ತು. ಅದರ ಹೊಕ್ಕಳು ಸೀಳಿಕೊಂಡು ಎಡಕ್ಕೆ ಕರಳುಗಳಂತೆ ಚಾಚಿಕೊಂಡಿದ್ದ 2 ಮಾರ್ಕೆಟ್ಟುಗಳು ಎಣಿಸಲು ಅಸಾಧ್ಯವಾದ ಇಲಿ, ನಾಯಿ, ಹಂದಿ, ಕತ್ತೆ, ಹಸು ಮತ್ತು ಮನುಷ್ಯರ ಉಸ್ತುವಾರಿಯಲ್ಲಿದ್ದವು. ಮಾಂಸದ ಮಾರ್ಕೆಟ್ಟಿನ ರಕ್ತ, ಎಲುಬು, ಬಿಟ್ಟ ಮಾಂಸ ಇತ್ಯಾದಿಗಳು ತರಕಾರಿ ಮಾರ್ಕೆಟ್ಟಿನ ಸಮಸ್ತ ಕೊಳೆತ ಪದಾರ್ಥಗಳೊಂದಿಗೆ ಸೇರಿ ಪಿಂಜಾರರ ಓಣಿಯ ಮುಂದೆ ಒಂದು ಅಗಾಧವಾದ ತಿಪ್ಪೆಯನ್ನ ಸೃಜಿಸಿದ್ದರೆ ಅದರ ಮುಂದೆ ಕೂತು ದಿನವಿಡೀ ವ್ಯಾಪಾರ ಜಗಳಗಳನ್ನು ಮಾಡಿ ಮನೆಗೆ ಹೋಗಿ ಅದೇ ವ್ಯವಧಾನದಿಂದ ಮಕ್ಕಳನ್ನ ಮಾಡುತ್ತಿದ್ದ ಜನರನ್ನ ಕಂಡು ದಂಗು ಬಡಿದು ಹೋಗಿದ್ದ ಡಾಕ್ಟರ್ ಗೌಡ. ಕಡೆಗೆ ಆ ಊರಿನ ಶ್ರೀಮಂತರ ಪೈಕಿ ಒಬ್ಬಿಬ್ಬರ ಮನೆಗಳಿಗೆ ಕನ್ಯೆ ನೋಡಲು ಹೋಗಿದ್ದವನು ಹುಡುಗಿಯರ ಕಡೆಗೆ ಕಣ್ಣೆತ್ತಿಯೂ ನೋಡದೆ ಮನೆಯೊಳಕ್ಕೆ ಕಾಲಿಡುವ ಮುನ್ನ ಅಂಗಳದಲ್ಲೇ ಹರಿದು ಹೋಗುತ್ತಿದ್ದ ಗಟಾರ ನೋಡಿ ಮೊದಲೇ ನಿರ್ಧರಿಸಿದವನಂತೆ ಬೇಡವೆಂದು ಹೇಳಿ ಮರಳಿ ಬಂದಿದ್ದ. ಮನೆಯಲ್ಲೂ ಚನ್ನಬಸವನ ಗೌಡನನ್ನ ಅದೇ ವಿಷಾದ ಕಾಡುತ್ತಿತ್ತು. 150 ವರ್ಷಗಳ ಹಚ್ಚ ಹಳೆಯ ಅಂಕಣದ ಮನೆ, ಮನೆಯೊಳಗೆ ದನ ಕಟ್ಟುವ ಜಾಗ, ಸದಾ ಕತ್ತಲಿರುತ್ತಿದ್ದ ಹೆಜ್ಜೆಗೊಂದು ಕಂಬಗಳಿದ್ದ ನಡುಮನೆ, ಅಮಾವಾಸ್ಯೆಗೊಮ್ಮೆ ಯಂತೆ ಗೋಡೆಗಳ ಸೊಂಟದವರೆಗಿನ ಭಾಗವನ್ನ ಸುಣ್ಣ ಬಳಿದು ಸ್ವಚ್ಛ ಮಾಡುತ್ತಲೇ ಅವನ ತಾಯಿ ಹೊಗೆಯ ವಿರುದ್ಧ ಹೋರಾಡುತ್ತಿದ್ದುದು ಅಡುಗೆ ಮನೆ ಎಂಬ ಜಾಗದಲ್ಲಿ. ಸೀಳಿದ ಜಾಲಿ ಸೌದೆ ಭಗಭಗನೆ ಉರಿಯುತ್ತಿದ್ದರೆ ಅವ್ಯಾಹತವಾಗಿ ರೊಟ್ಟಿಗಳನ್ನು ಬಡಿದು ಆಕೆಯ ಮುಖವೇ ಒಂದು ಕಟ್ಟಿಗೆಯ ಒಲೆಯಂತಾಗಿ ಬಿಟ್ಟಿತ್ತು. ತೋಟ, ಜಮೀನು, ಸೇರುಗಟ್ಟಲೆ ಬಂಗಾರಗಳ ತಮ್ಮ ಆಸ್ತಿಯ ಬಗ್ಗೆ ಮಾತಾಡುತ್ತಿದ್ದ ಗೌಡರುಗಳು ನಿಧಾನವಾಗಿ ಬಂಗಾರ ಕರಗಿಸಿ ಮಾರುತ್ತಾ ಮಾತೇ ಕಡಿಮೆ ಮಾಡಿಬಿಟ್ಟಿದ್ದರು. ಇದೆಲ್ಲ ಶ್ರೀಮಂತಿಕೆಯ ಕೊನೆಯ ಅವಶೇಷ ತಾನು ಎಂಬುದು ಚನ್ನಬಸವನ ಗೌಡನಿಗೆ ಊರಿಗೆ ಬಂದ ಮೊದಲ ದಿನವೇ ಖಾತ್ರಿಯಾಗಿತ್ತು. ಅವತ್ತೇ ಅಲ್ಲವೇ ರಾತ್ರಿ ಮುಂದಲ ಮನೆಯ ಬಲಕ್ಕಿದ್ದ ಅಪ್ಪನ ಕೋಣೆಯಲ್ಲಿ ಮಲಗಿದ್ದವನಿಗೆ ಎಷ್ಟೊತ್ತಾದರೂ ನಿದ್ರೆ ಬಾರದೆ ಹೊರಳುತ್ತಿದ್ದ ಹೊತ್ತಿನಲ್ಲಿ ಹಠಾತ್ತನೆ ಅಪ್ಪನ 20 ಪುಟಗಳ ಪತ್ರ ನೆನಪಾದದ್ದು. ಕಲಕತ್ತಾದಲ್ಲಿ ತನ್ನ ಇಂಗ್ಲೆಂಡಿನ ಪ್ರೊಫೆಸರನ ಮನೆಯಲ್ಲಿ ರಾಯಲ್ ಸ್ಟೈಲ್ ಕುಡಿಯುತ್ತಾ ಕುಳಿತಿದ್ದಾಗ ಯಾರೋ ತೆಗೆದಿದ್ದರು ತಂದೆಯ ಸಾವಿನ ಸುದ್ದಿ. ತನಗದು ಗೊತ್ತಾಗಿ 3 ದಿನಗಳಾಗಿದ್ದವು. ಸಾವಿನ ಸುದ್ದಿ ಮೊದಲು ಬಂದಿತ್ತು, ಆಮೇಲೆ ಪತ್ರ. 2 ವಾರಗಳಲ್ಲೇ ಪರೀಕ್ಷೆಗಳಿದ್ದವು.
ಕಲ್ಕತ್ತೆಯಿಂದ ಬಂದು ಹೋಗುವುದು ಸಾಧ್ಯವೇ ಇರಲಿಲ್ಲ. ಐ ಆಮ್ ಸಾರಿ ಟು ನೋ ಇಟ್ ಅಂದ ಪ್ರೊಫೆಸರ್ನತ್ತ ನಿರ್ಲಿಪ್ತಿಯಿಂದ ನೋಡಿ. ಹಿ ವಾಸ್ ಎ ಸೇನ್ ಫೆಲೋ ಅಂದಿದ್ದ ಗೌಡ. ಅಷ್ಟೇನಾ? ತನಗೆ 28 ವರ್ಷಗಳ ಬದುಕನ್ನು, ಮನೆತನದ ಇತಿಹಾಸವನ್ನು, 100 ವರ್ಷ ಮಾಡಿದರೂ ಸವೆಯದ ಡಾಕ್ಟರಿಕೆಯನ್ನು ಸಂತರಿಸಿಕೊಟ್ಟ ತಂದೆ ಮತ್ತೇನೂ ಆಗಿರಲಿಲ್ಲವೇ? ಬ್ರಹ್ಮರಂಧ್ರಕ್ಕೇರಿ ನಿಧಾನವಾಗಿ ಮೈತುಂಬ ಇಳಿಯುತ್ತಿದ್ದ ವಿಸ್ಕಿ ನರನರದಲ್ಲೂ ಸಾವಿನ ಸುದ್ದಿಯನ್ನು ತುಂಬುತ್ತಿದ್ದರೆ, ಚನ್ನಬಸವನಗೌಡ ಈ ಮೀಸೆ, ರಂಗು, ಎತ್ತರ, ಬೆನ್ನು ಮೂಳೆ, ತೋಳು, ದಟ್ಟ ತಲೆಗೂದಲು ಮತ್ತು ಸಭ್ಯತೆಯ ಮಿತಿಯಲ್ಲೇ ಸದಾ ಇರಬಯಸುತ್ತಿದ್ದ ಮಿದುಳಿನ ಜೀವಕೋಶಗಳು ಇವೆಲ್ಲವೂ ಅಪ್ಪನ ದೇಣಿಗೆಗಳೇ ಅಲ್ಲವೇ? ನಾನು ಅವನ ರಕ್ತ, ಮಾಂಸ, ಮೂಳೆ, ಮಜ್ಜೆ, ವೀರ್ಯಗಳ ಯಥಾವತ್ತಾದ ಮುಂದುವರಿಕೆ ಅಲ್ಲವೇ? ತನ್ನ ನೆನಪೊಂದನ್ನ ಇತಿಹಾಸಕ್ಕೆ ಆತ ನನ್ನ ಮೂಲಕ ಬಿಟ್ಟು ಹೋಗಿಲ್ಲವೇ? ಊರಿಗೆ ಬಂದ ಕಾಲರಾ ಕಂಡು ದಿಗಿಲು ಬಿದ್ದ ಶ್ರೀಮಂತರು ಮಣಗಟ್ಟಲೆ ಬಂಗಾರವನ್ನ ಮೂಟೆ ಕಟ್ಟಿಕೊಂಡು ದಿಕ್ಕಿಗೊಬ್ಬರಂತೆ ಗುಳೆ ಎದ್ದು ಹೋಗುತ್ತಿದ್ದರೆ, ಈತ ಮಾತ್ರ ಅಲ್ಲೇ ಕಾಲೂರಿ ನಿಂತು ಕಾದಿದ್ದನಲ್ಲವೇ? ಶಿವಪೂಜೆಯಷ್ಟೇ ಶ್ರದ್ಧೆಯಿಂದ ಊರೆಲ್ಲ ತಿರುಗಿ ಬೆಳ್ಳಗೆ ವಾಂತಿ ಮಾಡಿಕೊಂಡು ನೀಲಿಗಟ್ಟುತ್ತಿದ್ದವರನ್ನ ಸಾವಿನ ದವಡೆಯಿಂದ ಕಿತ್ತು ತರಲು ನಡೆಸಿದ್ದು ಸಾಮಾನ್ಯ ಯುದ್ಧವೇ? ಮೊದಲು ರಾಣಿ ರಂಗಮ್ಮನ ಬಂಗಲೆಯ ಹಿಂದಿನ ಮಾದಿಗರ ಕೇರಿಯಲ್ಲಿ ಇಣುಕಿ ನೋಡಿತ್ತು ಕಾಲರ. ಜ್ವರವೆನ್ನುತ್ತಲೇ ಜ್ವರವೆನ್ನುತ್ತಲೇ ಬೆಳ್ಳಗಿನ ತರಕು ತರಕಾದ ವಾಂತಿಯನ್ನ ಕೂತ ಜಗಲಿಯಿಂದ ನೆಲಕ್ಕೆ ಕಾರಂಜಿಯಂತೆ ಚಿಮ್ಮಿದ್ದ ಮುದುಕನೊಬ್ಬ 3ನೆಯ ದಿನ ಇಳಿ ಸಂಜೆ ಹೊತ್ತಿಗೆ ಆಕಾಶದಷ್ಟು ವಿಷಾದದಷ್ಟು ನೀಲಿಯಾಗಿ ಸತ್ತಿದ್ದ. ಮರುದಿನವೇ 2 ಮಕ್ಕಳು ಕಾರಿಕೊಳ್ಳತೊಡಗಿದರು. ಒಂದೊಂದಾಗಿ ಮಾದಿಗರ ಕೇರಿಯ ಹೆಣಗಳು ಎದ್ದು ಬರತೊಡಗಿದ್ದನ್ನ ಕಂಡು ಗೋನ್ಯಾಳು ಹಳ್ಳದ ದಂಡೆಯ ಸ್ಮಶಾನ ಕಾಯುತ್ತಿದ್ದ ಆಳು ಬೆದರಿದವನಂತಾಗಿ ಅವತ್ತೇ ಮಧ್ಯಾಹ್ನ ದಡಬಡಿಸಿ ಹೋಗಿ ಊರ ಹಿರಿಯರ ಮುಂದೆ ತನ್ನ ದುಗುಡ ಹೇಳಿಕೊಂಡು ಬಂದಿದ್ದ. ನಾಳೆ ನಾಡದ್ ಬಾ ನೋಡೋಣ, ಮತ್ಯಾರನ್ನ ಸತ್ರೆ ಬಂದು ತಿಳಿಸು, ಏನನ್ನ ಮಾಡೋಣ ಎಂದಷ್ಟೇ ಹೇಳಿ ಕಳಿಸಿ, ಇದೆಲ್ಲೋ ಮಾದಿಗರ ಕೇರಿಯಲ್ಲಿ ಸತ್ತ ದನ ತಿಂದವರು ಸಾವಿಗೆ ಕಟ್ಟುತ್ತಿದ್ದ ಕಂದಾಯ ಎಂದುಕೊಂಡು ಸುಮ್ಮನಾಗಿದ್ದರು ಅಸೇಸುಂಟಿ ವೀರಬಸಪ್ಪನವರು. ಆದರೆ ಸ್ಮಶಾನ ಕಾಯುವವನು ಮತ್ತೆ ದಾಖಲಾದ ಸಾವುಗಳ ಸುದ್ದಿ ತಿಳಿಸಲು ಅಷ್ಟು ದೂರದಿಂದ ಬರುವ ಪ್ರಮೇಯವೇ ಬರಲಿಲ್ಲ. ಅವನು 3ನೆಯ ದಿನದ ರಾತ್ರಿ ಹೊತ್ತಿಗೆ ವಾಂತಿಯ ಮಡುವಿನಲ್ಲಿ ಮಿಸುಗದೆ ಮಲಗಿದ್ದ. ಆ ಸುದ್ದಿ ಕೇಳಿದವರೇ ವೀರಬಸಪ್ಪನವರು ಉಬ್ಬಳಿಕೆ ಬಂದಂತಾಗಿ ಬಚ್ಚಲಿಗೆ ಎದ್ದು ಹೋದರು. ಅದೇ ಕೊನೆ ಅವರು ನಡೆದಾಡಿದ್ದು. ಗೋನ್ಯಾಳು ಹಳ್ಳದ ಸ್ಮಶಾನವು ಹಪ್ಪಳ ಒಣಗಲು ಹಾಕಿದ ಹಗ್ಗದ ಮಂಚದಂತೆ ತನ್ನ ಮೈ ತುಂಬ ಹೊಸ ಹೆಣಗಳನ್ನ ಮಲಗಿಸಿಕೊಂಡಿತ್ತು. ಇನ್ನಲ್ಲಿ ಒಂದೇ ಒಂದು ಹೆಣವನ್ನೂ ಹೂಳಲಾಗದು ಎಂದು ಮೊದಲು ಸತ್ತವರು ನಿರ್ಧರಿಸಿದ್ದರು. ಅನಿವಾರ್ಯವಾಗಿ ಕಡಿಮೆ ಕುಲದವರನ್ನ ಹೂಳಲಾಗುತ್ತಿದ್ದ ಮರಿ ಬಸಪ್ಪನ ಗುಡಿ ಮುಂದಿನ ಸ್ಮಶಾನದತ್ತ ತಿರುಗಿದವು ಶವಯಾತ್ರೆಗಳು. ಬೆಳಗ್ಗೆಯಿಂದ ದಾರಿಯುದ್ದಕ್ಕೂ ಬಿದ್ದಿರುತ್ತಿದ್ದ ಹೆಣಗಳ ಮೇಲೆ ಚೆಲ್ಲಲಾದ ಮಂಡರಳು, ವೀಳೆಯದೆಲೆ, ಚಿಲ್ಲರೆಗಳನ್ನು ಆರಿಸಿಕೊಳ್ಳಲು ರಸ್ತೆಗಳ ಉದ್ದಕ್ಕೂ ಓಡುತ್ತಿದ್ದ ಕೊಟ್ಟಾಲಪಲ್ಲಿಯ ಬ್ಯಾಡರ ಹುಡುಗರ ಸಂಖ್ಯೆ ಕೂಡ ಬರಬರುತ್ತಾ ಕ್ಷೀಣವಾಗತೊಡಗಿತು. ದೂರಾದ್ರೂ ಚಿಂತಿಲ್ಲ, ಮೋಕಿ ದಾರಿಯಾಗಿರೋ ಬಯಲಾಗೆ ಸುಟ್ಟು ಬರೋಣ ಎಂದು ನಿರ್ಧರಿಸಿದ ಮಾಧ್ವ ಬ್ರಾಹ್ಮಣರು ತಮ್ಮ ಎಂದಿನ ಸಡಗರದಿಂದ ಹೆಣಗಳನ್ನ ಸಿದಿಗೆಗೆ ಬಿಗಿಯುತ್ತಿದ್ದರೆ, ಮೊದಲೇ ಕಡಿಮೆ ಸಂಖ್ಯೆಯಲ್ಲಿದ್ದ ತಮ್ಮನ್ನ ಈ ಕರಿಮಾರಿ ಕಾಲರಾ ರೋಗ ಜಾತಿಯ ಕುರುಹು ಇಲ್ಲದಂತೆ ನಾಶ ಮಾಡಿತು ಎಂಬ ಭಯದಿಂದ ಸ್ಮಾರ್ತರ ಮನೆಯ ಸಕೇಶಿಗಳು ಕಳವಳಗೊಂಡರು. ಇದ್ದೊಂದು ಚಿಕ್ಕ ಸ್ಮಶಾನದಲ್ಲಿದ್ದ ಹಳೆಯ ಗೋರಿಗಳನ್ನೇ ಅಗೆದು ಒಬ್ಬರ ಮೇಲೊಬ್ಬರನ್ನು ಹೂಳಿ ಬರುತ್ತಿದ್ದ
ನಾಲಾಗಡ್ಡೆಯ ತುರುಕರು ಮನೆಗೆ ಹಿಂತಿರುಗುವಷ್ಟರಲ್ಲೇ ತಯಾರಿರುತ್ತಿದ್ದ ಮತ್ತೊಂದು ಹೆಣಕ್ಕೆ ಸ್ನಾನ ಮಾಡಿಸಬೇಕಾಗುತ್ತಿತ್ತು. ಅವರ ಪುಟ್ಟ ಸ್ಮಶಾನ ಕೆಲವೇ ದಿನಗಳಲ್ಲಿ ನೆಲದ ಅಡಿಯ ಪೈಗಂಬರ್ ವಾಸಿಗಳ ಶರೀರದಿಂದ ಹೊರಟ ನೆತ್ತರು, ಕೀವು, ಮಜ್ಜೆ, ನೀರುಗಳಿಂದ ಕಿಚಿಕಿಚಿಗೊಂಡು ಕಾಲಿಟ್ಟರೆ ಸಾಕು ಅಂಗಾಲಿಗೆ ಅದರ ರಸಿಗೆ ಪಿತಪಿತನೆ ಮೆತ್ತಿಕೊಳ್ಳುವಂತಾಗಿ ಬಿಟ್ಟಿತ್ತು. ಡಾಕ್ಟರ್ ಪಂಪನಗೌಡ ಮನೆ ಸೇರುವುದೇ ಅಪರೂಪವಾಯಿತು. ಊರ ಯಜಮಾನರನ್ನೆಲ್ಲ ತರಾಟೆಗೆ ತೆಗೆದುಕೊಂಡು ರಸ್ತೆಗಳ ಪಕ್ಕದ ತಿಪ್ಪೆ ಕುಪ್ಪೆಗಳನ್ನೆಲ್ಲ ಎತ್ತಿ ಹಾಕಿಸಿದರು. ಜನಕ್ಕೆ ನೈರ್ಮಲ್ಯವೆಂದರೇನು ಎಂಬುದನ್ನು ಮನೆ ಮನೆಗೂ ಹೋಗಿ ಹೇಳಿ ಬಂದರು. ಆದರೆ ಊರ ಮಧ್ಯೆ ನಿರಂತರವಾಗಿ ಹರಿಯುತ್ತಿದ್ದ ಪಾಪದ ನದಿಯಂತಹ ಕೊಳಚೆ ನೀರಿನ ಕಾಲುವೆಯ ದೇಹವನ್ನು ಮುಚ್ಚೋ ತನಕ ಈ ಕರಿಮಾರಿ ರೋಗ ಬಡವ ಶ್ರೀಮಂತರೆಂಬ ಭೇದವಿಲ್ಲದೆ ಊರ ಜನರನ್ನ ಒಕ್ಕಲೆಬ್ಬಿಸುತ್ತಲೇ ಇರುತ್ತದೆ ಎಂಬ ಸತ್ಯವನ್ನು ಅರಿಯದ ಡಾಕ್ಟರ್ ಪಂಪನಗೌಡರು ಊರ ಮುಂದಿನ ದುರ್ಗಮ್ಮನ ಗುಡಿಗೆ ಕಳಸ ಕೂಡಿಸುವುದರಿಂದ ಹಿಡಿದು ಅರ್ಧ ಗಂಟೆಗೊಂದು ಸಲದಂತೆ ಗುಡ್ಡದ ಮೇಲಿನ ಬುರುಜಿನಿಂದ ಸಿಡಿಮದ್ದು ಹಾರಿಸಿ ಊರಿನ ಗಾಳಿಯ ಒಳಗಿದ್ದ ಕಾಲರಾ ರೋಗವನ್ನು ಹೊಡೆದೋಡಿಸಬಹುದು ಎಂಬ ವಿಚಿತ್ರ ಸಿದ್ಧಾಂತಕ್ಕೂ ತಲೆ ಹಾಕಿ ಅವುಗಳಲ್ಲೆಲ್ಲ ಶ್ರದ್ಧೆಯಿಂದ ಭಾಗವಹಿಸಿದರು. ತಾವೇ ಖುದ್ದಾಗಿ ಹೋಗಿ ಬಾಣಗಾರ ಕೇರಿಯಿಂದ ಸಿಡಿಮದ್ದು ತರಿಸಿ ಊರ ಗುಡ್ಡದ ಬುರುಜು ಹತ್ತಿ ಸಿಡಿಮದ್ದು ಸಿಡಿಸುವ ವ್ಯವಸ್ಥೆ ಕೂಡ ಮಾಡಿದ್ದರು. ಅದರ ಭೀಕರ ಸದ್ದು ಮತ್ತು ಮದ್ದಿನ ವಾಸನೆ ಗಾಳಿಯಲ್ಲಿ ಹರಡುವುದರಿಂದ ಕಾಲರಾ ರೋಗ ಕರಗುತ್ತದೆ ಎಂಬ ನಂಬಿಕೆ ಅನೇಕರಲ್ಲಿತ್ತು. ಆದರೆ ವಾಸನೆಯ ಮಾತು ಹಾಗಿರಲಿ, ಸದ್ದು ಕೇಳಿ ಮಲಗಿದ್ದ ಮಂಚದ ಮೇಲೆ ಹಾ ಎಂದು ತಣ್ಣಗಾಗುತ್ತಿದ್ದ ಶರೀರಗಳು ಮತ್ತೆ ಹೂಳುವ ಸಮಸ್ಯೆಯನ್ನ ಉಲ್ಬಣಗೊಳಿಸುತ್ತಿದ್ದವು. ಹಾಗೊಮ್ಮೆ ಇಡೀ ದಿನ ಊರು ತಿರುಗಿ ಉರಿ ಬಿಸಿಲಲ್ಲಿ ಮನೆಗೆ ಬಂದು ಊಟಕ್ಕೆ ಮುನ್ನ ಶಿವನ ಎದುರು ದೀಪ ಹಚ್ಚಿಟ್ಟು ಬರಲೆಂದು ದೇವರ ಮನೆಗೆ ನಡೆದರು ಪಂಪನಗೌಡ. ಕೊಂಚ ಕತ್ತಲಲ್ಲಿದ್ದ ದೇವರ ಮುಂದೆ ನಂದಾದೀಪಕ್ಕೆ ಬೆಂಕಿ ಸೋಕಿಸುತ್ತಿದ್ದ ಕ್ಷಣದಲ್ಲೇ ಅವರ ಕೈ ನಡುಗಿದಂತಾಗಿದ್ದು, ತಮ್ಮ ಎದುರಿಗಿನ ಬೆಳ್ಳಿ ಕಲಶದಲ್ಲಿ ಹೊಳೆದ ತಮ್ಮ ಪ್ರತಿರೂಪವನ್ನ ನೋಡಿಕೊಂಡಾಗ ಸಾವು ಅಸ್ಪಷ್ಟವಾಗಿ ತನ್ನ ಆಗಮನದ ಸೂಚನೆ ನೀಡಿತ್ತು. ಮುಗಿಯಿತು ಎನ್ನಿಸಿತು ಪಂಪನಗೌಡರಿಗೆ. ಎದ್ದವರೇ ಯಾರೊಂದಿಗೂ ಮಾತಾಡದೆ ಊರ ಹೊರಗಿದ್ದ ತಮ್ಮ ತೋಟದ ಮನೆಗೆ ಹೋದರು. ಆಳು ಮಕ್ಕಳನ್ನೆಲ್ಲ ಕರೆದು ಕೈ ತುಂಬ ಬಿಳ್ಳೆಗಳನ್ನು ಕೊಟ್ಟು, ರೋಗ ಪೂರ್ತಿ ಊರು ಬಿಟ್ಟ ಮೇಲೆ ವಾಪಸ್ಸು ಬನ್ನಿ, ಈಗ ಊರು ಬಿಡಿ ಎಂದು ಹೇಳಿ ಕಳಿಸಿದರು. ಅನಂತರ ನಿರುಮ್ಮಳವಾಗಿ ಹೋಗಿ ತೋಟದ ಮನೆಯ ತಲಬಾಗಿಲು ಹಾಕಿಕೊಂಡು ಬಿಟ್ಟರು. ಮನೆಯವರೊಬ್ಬರೇ ಏಕೆ, ಊರ ಜನರೆಲ್ಲ ಬಂದು ಕರೆದರೂ ಬಾಗಿಲು ತೆಗೆಯದ ಪಂಪನಗೌಡರು ತಮ್ಮ 20 ಪುಟಗಳ ಪತ್ರದ ಕಡೆಯ ಸಾಲಿನ ಕಡೆಯ ಅಕ್ಷರವನ್ನ ಕಡೆಯ ಉಸಿರಿನೊಂದಿಗೆ ಬರೆದು ಮುಗಿಸಿದರು. ಮುಗಿಯಿತು. ತಮಗೆ ಬಂದಿದ್ದ ಕಾಲರಾ ರೋಗವನ್ನ ಮತ್ಯಾರಿಗೂ ನೀಡದೆ, ಸಾಯುತ್ತಿರುವುದಕ್ಕಾಗಿ ಪಶ್ಚಾತ್ತಾಪ ಪಡದೆ, ಆತನಕ ಬದುಕಿದ್ದಕ್ಕಾಗಿ ಶಿವನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಕ್ರೂರ ಏಕಾಂತದಲ್ಲಿ ಎಲ್ಲರನ್ನೂ ಬಿಟ್ಟು ನಡೆದು ಹೋದ ಡಾಕ್ಟರ್ ಪಂಪನಗೌಡ ಯಾವ ಕಾರಣಕ್ಕೂ ತಮ್ಮ ಶವವನ್ನ ಹೂಳಬಾರದೆಂದು ತೋಟದ ಆಚೆಗೆ ಬಯಲಲ್ಲಿ ಆದಷ್ಟು ಕಡಿಮೆ ಜನ ಸೇರಿ ಆದಷ್ಟು ಬೇಗ ಸುಟ್ಟು ಹಾಕಬೇಕೆಂದು ಸ್ಪಷ್ಟವಾಗಿ ಬರೆದಿಟ್ಟಿದ್ದರು. ಅದು ಲಿಂಗವಂತರ ಜಾತಿಯ, ಅದರಲ್ಲೂ ಡಾಕ್ಟರ್ ಪಂಪನಗೌಡರಂತಹ ದೊಡ್ಡ ಮನೆತನದ ವ್ಯಕ್ತಿಯೊಬ್ಬರನ್ನ ಮೊಟ್ಟ ಮೊದಲಿಗೆ ಹೂಳುವ ಬದಲಾಗಿ ಸುಟ್ಟು ಬಂದ ಘಟನೆಯಾಗಿತ್ತು. ಮತ್ತು ಆ ವರ್ಷದಲ್ಲಿ ಕಾಲರಾ ರೋಗದಿಂದಾಗಿ ಸತ್ತ ಕೊನೆಯ ಸಾವು ಡಾಕ್ಟರ್ ಪಂಪನಗೌಡರದ್ದಾಗಿತ್ತು. ಬಂದಷ್ಟೇ ಭರದಿಂದ ಮರಳಿ ಹೋಗಿತ್ತು ಕಾಲರಾ, ತನ್ನ ವಿರುದ್ಧ ಸೆಣಸಲು ನಿಂತ ಯೋಧನ ಸಮೇತ. ಅದಲ್ಲ ಚನ್ನಬಸವನಗೌಡನನ್ನ ಕಲುಕಿದ್ದು. 20 ಪುಟಗಳ ಪತ್ರ ಬರೆದಾತನಿಗೆ ಕಡೆಗಾಲದಲ್ಲಿ ಅರ್ಥವಾಗಿದ್ದ ಸತ್ಯಗಳು ಎಷ್ಟೊಂದು ನಿಖರವಾಗಿದ್ದವು, ಎಷ್ಟೊಂದು ನಿರ್ಭಯವಾಗಿದ್ದವು. ಡಾಕ್ಟರಿಕೆಯನ್ನ ಶಿವಪೂಜೆಯಷ್ಟೇ ಶ್ರದ್ಧೆಯಿಂದ ಮಾಡಿದ್ದರೂ
ಅದರಲ್ಲಿ ಶ್ರದ್ಧೆಗಿಂತ ಹೆಚ್ಚಾಗಿ ಜಾಣತನವಿರಬೇಕಿತ್ತು ಎಂಬ ತರ್ಕವನ್ನು, ಶಿವಪೂಜೆಯಲ್ಲಿ ತಾನು ಲಿಂಗವಂತನು ಎಂಬ ಹಮ್ಮು ತನಗೇ ಗೊತ್ತಿಲ್ಲದೆ ಅಡಕವಾಗಿರುತ್ತಿತ್ತು ಎಂಬುದನ್ನು ತೀರಾ ಸಾಯುವ ಮುಂಚೆ ಅರ್ಥ ಮಾಡಿಕೊಂಡಿದ್ದರು ಆತ. ತಮ್ಮ, ಶಿವನ ಮುಂದಕ್ಕೂ ಜಾತಿ ಸಮೇತ ಹೋಗಿ ಕೂತಿದ್ದ ಈ ದೇಹವನ್ನ ಸಾವು ಎಷ್ಟೊಂದು ನಿರ್ದಯವಾಗಿ ತನ್ನೆಡೆಗೆ ಎಳೆಯುತ್ತಿದೆ ನೋಡು. ಈ 60 ವರ್ಷಗಳ ಬದುಕಿನ ಮಧ್ಯದಲ್ಲೊಮ್ಮೆ ನನಗೆ ಕಾಲರ ಬರಬೇಕಾಗಿತ್ತು. ಬಂದು ನಾನು ಉಳಿಬೇಕಿತ್ತು. ಆಗ ಇನ್ನಷ್ಟು ಚೆನ್ನಾಗಿ ಬದುಕೋದನ್ನು ಕಲಿತಾ ಇದ್ದೆ ಎಂದು ಬರೆದುಕೊಂಡಿದ್ದ ಅಪ್ಪನ ಕೈಬೆರಳು ಸ್ಥಿರವಾಗಿ ಅಕ್ಷರ ಮೂಡಿಸಿದ್ದವಾದರೂ ಆ ಸಾಲುಗಳನ್ನು 2ನೇ ಬಾರಿ ಓದಿದಾಗ ಚನ್ನಬಸವನ ಮೈಯೆಲ್ಲ ಸಣ್ಣಗೆ ಕಂಪಿಸಿತು. ಮಲಗಿದ್ದಲ್ಲೇ ಅಪ್ಪನ ನೆನಪುಗಳನ್ನು ಕೆದರಿಕೊಂಡಿದ್ದ ಚನ್ನಬಸವನ ಗೌಡನಿಗೆ ನಡುರಾತ್ರಿಯ ಹೊತ್ತಿಗೆ ಹೊಳೆದ ಸತ್ಯಗಳು ಅಂದರೆ, ಅಪ್ಪ ಬದುಕಿ ಮಡಿದ ಈ ಊರೇ ನನ್ನ ಕರ್ಮಭೂಮಿ. ಇಲ್ಲಿ ಈ ಬಂಜರು ನೆಲದಲ್ಲೇ ನೆಮ್ಮದಿಯ ಹೂವು ಅರಳಬೇಕು. ಇದು 1-2 ದಿನಗಳ ಹಾದಿ ಅಲ್ಲ. ಇದರ ಉದ್ದಕ್ಕೂ ನನ್ನೊಂದಿಗೆ ನಡೆದು ಬರಬಲ್ಲ ಜೀವಿಯೊಂದು ಬೇಕು. ಅವಳು ಮಾಂಡೋವಿಯೇ. ಮಾಂಡೋವಿ ಅಲ್ಲದೆ ಬೇರಾರೂ ಅಲ್ಲ. ಹಾಗೆಂದು ಡಾಕ್ಟರ್ ಚನ್ನಬಸವನಗೌಡ ನಿರ್ಧಾರ ಮಾಡಿದ್ದಕ್ಕೆ ಕಾಲರ ರೋಗವೇ ಬಲವಾದ ಕಾರಣವೆಂದು, ಅದರಿಂದಾಗಿಯೇ ತಾನು ಪ್ರೀತಿಯಂತಹ ಹುದುಲಿಗೆ ಬಿದ್ದೆನೆಂದು ಕಡೇ ತನಕ ನಂಬಿದ್ದ. ಅದು ನಡೆದದ್ದು ಹೇಗೆಂದರೆ, ನಾಳೆ ಕೇಳೋಣ.